ಹಾಕೊಳ್ಳೋ ಮಷೀನ್. ಹ್ಞೂ ಅದ ಬೇಜಾರು ಹೊಡ್ಕೊಬೇಡ. ಅದ ಜಳಕಕ್ಕೆ ಹೋಗಿದ್ನಲ್ಲ ಅಲ್ಲೇ ಬಚ್ಚಲ್ ಕಟ್ಟಿ ಮ್ಯಾಗ ಇಟ್ಟೇನೆ. ಅಲ್ಲೇ ಹಿಂಗೆ ಸೋಪ್ ಇಡೋ ಜಾಗದಾಗ ಸುಡ್ಗಾಡ ಅದನ್ನ ನೆನಪಿ ಆಗಿಲ್ಲ, ಹಂಗೆ ಬಂದ್ಬಿಟ್ಟೇನೆ. 60 ವರ್ಷ ಕರಳು ಮರಳು ಅಂತೇಳಿ. ಮತ್ತೆ ವಯಸ್ಸು ಅಥವಾ ಏನು ಮಾಡ್ಬೇಕು ಹೇಳು? ಅದು ಗೊತ್ತಾಗಿಲ್ಲ. ಅದು ಹೊರಗೆ ತೆಗೆದಿಟ್ಟು ಹೋಗ್ಬೇಕಿತ್ತು. ಸುಡ್ಗಾಡ ವಾಲೆ ಇಟ್ಟಿರ್ತೀವಿ, ಅದೇನೋ ಒಟ್ಟು ಗೊತ್ತಾಗಿಲ್ಲ. ಬೆಂಕಿ ಕೆಟ್ಟಕತ್ತಾಗ ಹಂಗೆ ಹಾಕೊಂಡು ಒಳಗೆ ಹೋಗ್ಬಿಟ್ಟೇನೆ. ಗತಿ ಆಗಿಲ್ಲ. ಗತಿ ಆಗಿಲ್ಲ. ನಾನೇ ಮುಚ್ಚಿಟ್ಟೇನೆ ಅಂತೇಳಿ ಎಷ್ಟು ಬಾಯೋ ಬಾಯಿ ಮಾಡಕತ್ತಿದ್ದಿ. ಹೇಳಿದ ಮಾತು ಕೇಳಾರ್ದಂಗೆ ಆಪರಿ. ಒಟ್ಟು ನನಗೊಂದು ಏನಾರು ಅನ್ನ ಕಾಯ್ತಿರ್ತಿ. ನಾ ಎಷ್ಟು ಹೇಳತ್ತೀನಿ ನಾನೇನು ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಅಂತೇಳಿ. ಒಟ್ಟು ನನಗೆ ತಲೆ ಕೆಟ್ಟು ಹೋಗ್ಬಿಡ್ತೈತೆ ತಗ. ಅದಕ್ಕೆ ನಾನು ನೀ ಬಂದ್ರೆ ನಾ ಬರೋದಿಲ್ಲ ಅನ್ನೋದು. ಯೋ ಒಂದು ಮಾತಿಗೆ 10 ಮಾತಾಡ್ತೀನಿ ನೋಡಿ ನೀನು. ಏನು ಗೊತ್ತಾಗಿಲ್ಲ. 60 ವರ್ಷ ಕಳ್ಳು ಮಳ್ಳು ಗೊತ್ತಾಗಿಲ್ಲ. ಅದು ಒಂದು ದೊಡ್ಡ ಅಗಾಧ ಅಪರಾಧನ ಅದು. ಯೋ ದೇವ್ರೇ, ಹಿಂಗೆ ಹಾಕಿರ್ತಾವೆ ನಮ್ಮ ಮನೆಗೆ. ಎಸ್ಸಲ ನನ್ನ ಸೊಸಿ ಒಟ್ಟು ಬೇಜಾರು ಮಾಡ್ಕೊಳ್ಳೋದಿಲ್ಲ ಗೊತ್ತನ. ಮತ್ತು ಏನು ಮಾಡ್ಬೇಕಕ್ಕೆ ಕೆಲಸ ಯಾಕೆ ಮಾಡ್ತಿರ್ತಾಳೆ, ನಾನು ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊತಿರ್ತಾಳೆ. ನಿನ್ನ ಸೊಸಿಗೆ ಎಷ್ಟು ಜಲ್ವ ತಿಂದಿರಕ್ಕಿಲ್ಲ ನನ್ನ ಮೊಮ್ಮಗಳ ಪವಿತ್ರಾಗ. ಮತ್ತೆ ಆ ಪಾಪ ಅದು ಸಹಿಸ್ಕೊಂಡು ಹೋಗ್ತಿಲ್ಲ. ನಮ್ದೇನೋ ಒಂದು ಸಣ್ಣ ವಿಚಾರಕ್ಕೆ ಇಟ್ಟೋಗಲ್ಲ ಬಾಯಿ ಮಾಡ್ತೀವಿ ಆತಾಗ. ಅಯ್ಯೋ ದೇವ್ರೇ, ಮಾಡ್ತೀವಂದು ಬರ ಅಂದ್ರೆ ಇಲ್ಲೋಡ ಹಂಗೆ ಮಾಡಕ್ಕೆ ಹೋಗ್ಬೇಡ. ಒಂದಿಟ್ಟು ಚಂದಾಗಿರೋದು ಕಲಿ. ನಕ್ಕೊಂತಿರೋ ಎಲ್ಲರೂ ಕೊಟ್ಟು ಏನು ನೀನು ಗಂಟು ಹೋಗತ್ತಿ ಅಪ್ಪನ ಮನಿದು. ಕೊಯ್ಯ ಕೊಟ್ಟ ಹಸ್ತಿ ಒಂದಳತಿ. ಅದೇ ಒಂಚೂರು ಪ್ರೀತಿಯಿಂದ ನಕ್ಕೊಂಡು ಚಂದಾಗಿದ್ರೆ ಆಗೋಗ್ಬಿಡಲ್ಲನ. ಅದನ್ನ ಮಾಡೋದಲ್ಲ ನೀನು. ಅರ್ಧ ನಿನ್ನ ಮಕ್ಕ ನೋಡಿ ನನಗೆ ಮರು ಬಂದಂಗೆ ಆಗ್ಬಿಟ್ಟತಿ. ನನ್ನ ಮಕ್ಕ ನೋಡಿ ನಿಂಗೆ ಮರು ಬಂತಾನೆ. 60 ವರ್ಷ ಆಗಿದ್ದಕ್ಕೆ ಬಂದಿಲ್ಲ. ಅಯ್ಯಯ್ಯ ಆತು ಬಿಡ, ಹೋಲತ್ತಾಗ ಗೊತ್ತಾಗಿಲ್ಲ. ಇನ್ನೊಮ್ಮೆ ಅನ್ನಲ್ ತಗೋ. ಏನು ಅದು ಹೋಲಿ, ಇದೇನ ಆತು ಹೋತು. ಒಂದು ಬಟ್ಟಲು ತುಂಬ ಗೋಡಂಬಿ ಹುರ್ಕೊಂಡು ತಿನ್ನಕ್ಕೆ ಕುಂದಿರ್ತೀಯಲ್ಲ. ಈಗ ಹೊಟ್ಟಿಲಿರೋದಾನು ಮತ್ತು ನನ್ನ ಮೊಮ್ಮಗಳ ಪಾರ್ವತಿ. ಹೌದಾ? ನೀನು ಲೆಕ್ಕದಂತ ಪಾಪ ಅವ್ರಿಗೆ ಮಾಡಿ ಕೊಡ್ಬೇಕು. ಏನು ನೀನಾಗ ಕುತ್ಕೊಂಡು ಹತ್ತಕ್ಬೇಕು? ನಮ್ನಿ ತಿಂತಿಯಲ್ಲ, ಹೊಟ್ಟಿಲ್ಲ ಹಾಕಿದ್ಯಾ? ಅಲ್ಲ ಹೊಟ್ಟಿಲ್ಲ ಹಂಗಲ್ ಬಿಡು. ಅಲ್ಲ ಏನು ಯಾವ್ದಾರ ಕುಸ್ತಿ ಪೈಲ್ವಾನ್ದಾಗ ಗೆಲ್ಬೇಕಂತ ಮಾಡಿಯ? ಏನು ನಮ್ನಿ ತಿಂದ್ರೆ ಎದಕ್ಕೆ ಬಂತಲಿ ಅದು? ಊರಿಗೆ ಹೋಗು ಕಾಡು ಬಾ ಅಂತತಪ್ಪ. ಯೋ ದೇವ್ರೇ. ಅಲ್ಲ ಇನ್ನೂ ನಮ್ನಿ ತಿನ್ಬೇಕನ್ನೋ ಆಸೆಯಪ್ಪ ನಿನಗೆ. ನಿಮ್ಮನೆಗೂ ಹಿಂಗೆ ಬಟ್ಟಲು ತುಂಬ ಉರ್ಕೊಂಡು ತಿಂತೀಯನ? ತಿಂತೀನಿ. ತಿನ್ಬೇಕು ಅನ್ಸಿದ್ರೆ ತಿಂತಾನೆ. ಯಾಕಂದ್ರೆ ನನಗೇನು ಕಡಿಮೆ ಇಲ್ಲ. ನನ್ನ ಜೀವನದಾಗ ಯಾವತ್ತು ಕೂಳಿಗೆ ನನಗೆ ಯಾವಾಗೂ ಕಡಿಮೆ ಬಂದಿಲ್ಲ. ಆರಾಮಾಗಿ ಅದೇನು ನಾನು. ಅಲ್ಲಾದ್ರೇನೆ ಇಲ್ಲಾದ್ರೇನೆ ಎಲ್ಲ ಕಡೆನೂ ಅಷ್ಟೇ ನನಗೆ. ಏನೋ ದೊಡ್ಡ ಹೇಳ್ತಾರೆ ಇವರು. ನಿನಗೆ ಬೇಕಂದು ನೀನು ತಿನ್ನು, ಯಾರು ಬೇಡ ಅಂತಾರೆ. ನಾ ತಿನ್ನಕ್ಕಿ ಮ್ಯಾಗ ಕಣ್ಣು ಹಾಕ್ತಿ. ನೀವಿಬ್ರು ಜಗಳ ಮಾಡಕತ್ರ? ಅಶ್ವಿನಿ, ಏನಾತವ ಪರೀಕ್ಷೆದ್ದು? ಪರೀಕ್ಷೆ ಭಾಳ ಚೆನ್ನಾಗಿ ಮಾಡೇನಿ ಅವ. ಈ ಸಲ ಮಾತ್ರ ಗ್ಯಾರಂಟಿ. ಅಪ್ಪ ನನ್ಗೆ ಅಮೇರಿಕ ಕಳ್ಸೋದು ಗ್ಯಾರಂಟಿ. ಸರಿ, ಅಪ್ಪ ಎಲ್ಲೈತಿ? ಒಳಗೆ ರೂಮ್ನಾಗ ಐತನ ಕರಿ. ಯಾವಾಗ ಏನು ನನ್ನ ವೀಸಾ ಪಾಸ್ಪೋರ್ಟ್ ರೆಡಿ ಆತ ಏನು ಕೇಳ್ಬೇಕು ನಾನು. ಬ್ಯಾಡ ಮಗಳ, ಬ್ಯಾಡವ. ಇಷ್ಟು ಹಠ ಯಾಕ ನನ್ನ ಮಗಳ? ಆರಾಮಿಲ್ಲೇ ಇದ್ಬಿಡವ. ನಿನ್ ಬಿಟ್ಟು ಇರಕ್ಕೆ ಆಗಂಗಿಲ್ಲ ಹುಡುಗಿ ನನಗೆ. ಅವ್ವ ಹಿಂಗ ಮಾಡ್ತೀನಿ ನೋಡಿ ಎಲ್ಲದಕ್ಕೂ. ನಾವೇನಾರ ಒಂದು ಅಂದ್ಕೊಂಡಿದ್ದು ಆಗಕ್ಕೆ ಬಿಡಂಗಿಲ್ಲ ನೀನು. ಅಷ್ಟು ಹೇಳೇನಿ, ಹೂ ಅಂತಿ ಮತ್ತು ಹಿಂಗೆ ಮಾತಾಡ್ತಿ, ಹೂ ಅಂತಿ ಮತ್ತು ಹಿಂಗೆ ಮಾತಾಡ್ತಿ. ಅಣ್ಣ ಬಂದೆ. ಏನಾತು ನನ್ನ ಮುದ್ದಿನ ತಂಗಿಗೆ ಏನು ಬೇಕು? ಅಣ್ಣ, ನಂದು ಎಕ್ಸಾಮ್ ಪಾಸ್ ಆಗೈತಿ. ಒಂದು ನಿಮಿಷ ಇರು. ಏನು ಅಣ್ಣ? ಇದು ನನಗ? ಅಣ್ಣ ನಿಜವಾಗ್ಲೂ ನನಗೆ ಇದು? ಏನ್ ತಂದಿ? ಇದು ನನ್ನ ಮುದ್ದಿನ ತಂಗಿಗೆ ತಗೋ. ಅಣ್ಣ ಗಿಫ್ಟ್ ಕಟ್ಟ ನಂಗೋಸ್ಕರ. ಸಾಕು ಇಡಿ. ನೀ ಪಾಸಕ್ಕಿ ಅಂತ ನಂಗೆ ಗೊತ್ತಿತ್ತು. ಯಾಕಂದ್ರೆ ಈ ಸಲ ನೀನು ಓದ್ತಾ ಇದ್ದಿದ್ದು ಹೆಂಗಿತ್ತಂದ್ರೆ, ನಾನು ಓದಲೇಬೇಕು, ಪಾಸ್ ಆಗಲೇಬೇಕು ಅಂತ ಅದು ಎಂಥ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಅದಕ್ಕೆ ಈ ಸಲ ನನ್ನ ತಂಗಿ ಪಾಸ್ ಅದು ಅಂತ ಗೊತ್ತಿತ್ತು. ಅದಕ್ಕೆ ನಿನಗಂತ ತೊಗೊಂಬಂದಿನಿ. ಹಿಡಿ, ಇಷ್ಟಪಟ್ಟಿದ್ದೆ ನೀನು. ತೆಗೆದು ನೋಡು. ಹೌದಣ್ಣ, ಥ್ಯಾಂಕ್ ಯು ಅಣ್ಣ. ಅಣ್ಣ ಇದು ಏನೈತಿ? ನಾನೇ ಹೇಳೋದಾಗಿತ್ತಂದ್ರೆ ಹಂಗೆ ಕೊಡ್ತಿದ್ದೆ. ಪ್ಯಾಕ್ ಮಾಡಿ ಕೊಡ್ತಿದ್ದೆ ಗಿಫ್ಟ್ ಗತೆ. ತೆಗೆದು ನೋಡಿ ನೀನೇ ಖುಷಿಲೇ. ಇದನ್ನು ತಕೊಂಡು ನಿಂದ್ರಬೇಡ. ಇದ್ರೊಳಗೊಂದು ಕಾಸ್ಟ್ಲಿದು ಐತಿ ಗಿಫ್ಟ್. ಆಮೇಲೆ ನೋಡು, ಈಗ ಇದನ್ನ ಇಡು. ಅಪ್ಪ ಬಂತು ನೋಡು, ಅಪ್ಪನ ಕೊಟ್ಟು ಮಾತಾಡು. ಏನು ನಿನ್ನ ಕಂಪ್ಲೇಂಟ್? ಅಣ್ಣ, ನಾನು ಇಷ್ಟು ಕಷ್ಟಪಟ್ಟು ಓದಿದ್ದಕ್ಕೆ ಅಮೇರಿಕಕ್ಕೆ ಹೋಗ್ಬೇಕಂತ ಅವು ನೋಡಲ್ ಮತ್ತೆ ಬೇಡ ಅನ್ನತ್ತಾಳ. ಅವ ಹೋಗ್ಲಿ ಬಿಡವ, ಆಕೆಗೆ ಎಲ್ಲಿಷ್ಟ ಏನಿಷ್ಟ ಅದನ್ನು ಮಾಡಲಿ. ಸ್ಟಡಿ ಮಾಡಕ್ಕೆ ಹೋಗ್ತೇನೆ ಅನ್ನತ್ತಾಳ. ಏನು ತೊಂದರೆ ಆಗಿಲ್ಲ. ನಮ್ಗೆ ಕಳಿಸೋಷ್ಟು ಅನುಕೂಲ ಐತೆ, ಅದಕ್ಕೆ ಕೇಳ್ತಾಳ. ಇರಲಿ, ಓದ್ಬೇಕಂತ ಆಸೆ ಅಲ್ಲ, ಓದ್ಲಿ ಬಿಡು ಹೈಯರ್ ಸ್ಟಡಿಗೆ. ಸರಿ ಅಪ್ಪ, ನೀವು ಅಪ್ಪ ಮಗ ತೀರ್ಮಾನ ಮಾಡ್ಯಾರ. ನಂದೇನು ಅಪ್ಪ, ನಾನು ಪಾಸ್ ಆದೆ. ಅದು ಫಸ್ಟ್ ಕ್ಲಾಸ್ನೇ ಪಾಸ್ ಆಗೇನಿ. ಅಣ್ಣ ನಂಗೆ ಏನೋ ಗಿಫ್ಟ್ ಕೊಟ್ಟಾನ ಗೊತ್ತೇನೆ? ಗೊತ್ತು, ನಿನ್ನೆ ಬಂದಿದ್ದ ಐಫೋನ್ ತಗೊಂಡ. ಅಪ್ಪ ಯಾಕೆ ಹೇಳಕ್ ಹೋದ್ರಿ? ನಾನು ಸರ್ಪ್ರೈಸ್ ಇಟ್ಟಿದ್ದೆ. ಅಯ್ಯೋ ಸಾರಿ ಮಗನೇ, ನಂಗೆ ಗೊತ್ತಾಗ್ಲಿಲ್ಲಪ್ಪ. ನಾನು ಹಂಗೆ ಮಾತಾಡ್ಕೊಂತ ಹೇಳ್ಬಿಟ್ಟೆ. ಸಾರಿ, ಏನು ಬೇಜಾರು ಮಾಡ್ಕೋಬೇಡ. ಇರ್ಲಿ ಬಿಡಪ್ಪ. ಐಫೋನ್
ಏನೈತಿ ಗಿಫ್ಟ್? ಇದು ನೀನು ಅಮೇರಿಕಕ್ಕೆ ಹೋಗಕ್ಕೋಸ್ಕರ ಏನ್ ಬೇಕಲ್ಲ ಅದೆಲ್ಲ ಇದ್ರೊಳಗೈತಿ. ನಿನ್ ಪಾಸ್ಪೋರ್ಟು ಇದ್ರೊಳಗೈತಿ. ಅಪ್ಪ ಐ ಲವ್ ಯು ಅಪ್ಪ. ಗಿರ್ಜಿ ನನ್ನ ಕೋಳಿ ಎಲ್ಲೇ? ಮೇರೆ ಬಿಲ್ಲಿ ಕಹಾ ಗಯಿ ಗೆಮ್ಮ? ಕಹಾ ದಿಕ್ರಾಜ್ ನೈ ತೋ? ನನ್ನ ಕೋಳಿ ಎಲ್ಲೇ? ಯವ್ವ ನನ್ನ ಕೋಳಿ ದಿನಕ್ಕೊಂದೊಂದು ತತ್ತಿ ಇಡ್ತಿತ್ತು. ನನ್ನ ಕೋಳಿ ಎಲ್ಲೇ ಗಿರ್ಜಿ? ಆ ಅಲ್ಲಲೇ ಗಿರ್ಜಿ, ಕೋಳಿ ಕಳ್ಳಿ ಸಿಕ್ಕಾಳ ದೌಡ್ ಬಾ ಪಂಕಜಕ್ಕ ಅಂತಂದೆಲ್ಲ ಯಾರು ಎಲ್ಲಿ ಕಾಣವಲ್ರಿ? ಏ ನಮ್ ಕೋಳಿ ಎಲ್ಲೇ ಯವ್ವ? ಕಳ್ಳಿ ತಗೊಂಡೇ ಮಾಡೋನು? ನನ್ನೇನ್ ಕೇಳ್ತೀರಿ ಬೆಂಡ್ಲಾರ? ಇಲ್ಲಿ ನಿಂತಾಳಲ್ಲ ಜುಟ್ಟವ್ವ 2 ಜಡಿ ಹಾಕೊಂಡು ಈಕಿ ಕಳ್ಳಿ ಪಂಕಜ ಈಕಿನ್ ಕೇಳ್ರಿ. ನನ್ನ ಕೇಳಿದ್ರೆ ನಂಗೆ ಹೆಂಗ್ ಗೊತ್ತಾಗಬೇಕು? ನಿನ್ನೆ ಯವ್ವ ತಾಯಿ ಕಳ್ರನ್ನಲ್ಲನ ಕೇಳ್ಬೇಕಾಗಿರೋದು ಕದ್ದ ಮಾಲ್ ಎಲ್ಲದವು ಅಂತೇಳಿ. ಅದನ್ನ ಬಿಟ್ಟು ನಾನು ಕೇಳಿದ್ರೆ ಹೆಂಗ್ ಗೊತ್ತಾಕತಿ ಹೇಳು? ಇಲ್ಲಡ ಪಂಕಜವ್ವ, ಈ ಆಟ ಎಲ್ಲ ಕಟ್ಟಿಟ್ಟು ಬಿಡು. ಏನ ನೀನ ಕಳ್ಳಿ ಕೋಳಿ ಕದಿಯಾಕತ್ತೈ ಊರಾಗ ಅಂತೇಳಿ ಎಲ್ಲ ಪತ್ತೆ ಪತ್ತೆ ಹಚ್ಚಿಬಿಟ್ಟೆ ನಾನು. ನಿನಗೆ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ? ನಿನಗೇನು ಬಂದಿತ್ತೆ ರೋಗ? ನನ್ನ ಮ್ಯಾಗ ಅದು ಏನು ದ್ವೇಷ ಇತ್ತು ನಿನಗೆ? ಇಷ್ಟದಿ ನೀನು ಕದ್ದು ಕೋಳಿ ಎಲ್ಲ ನನ್ನ ಮುಂದೆ ಹಾಕ್ತಿದ್ದೆಲ್ಲ ಯವ್ವ, ನನ್ನ ಮೈ ಮೇಲೆ ಹಾಕಿದ್ದೆಲ್ಲ ಯವ್ವ ತಾಯಿ. ನೀನು ಎಲ್ಲ ಬೆಂಡ್ಲಾರು ಬಂದು ನನ್ನ ಕೇಳ್ತಿದ್ರು, ಎಲ್ಲ ಕೋಳಿ ಪುಚ್ಚ ತಂದು ನನ್ನ ಮನೆ ಬಾಕಲಾಗ ಹಾಕ್ತಿದ್ದಿ. ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ ನಿನಗೆ? ನನ್ನಿಷ್ಟ ಅಲ್ಲ ಅನ್ಸಿದೆಲ್ಲ ನೀನು. ನಿನ್ನ ಮುಂದೆ ಹತ್ಕೊಂಡು ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಉಳ್ಳೊಳೆವ ನೀನು ಅಂತೀಯ. ಮತ್ತು ನನಗೆ ಅವ್ವ ಏನು ನನ್ನ ಹೊಟ್ಟೆ ಉರಿಸಿದೆ ನೀನು? ಏ ಗಿರ್ಜಿ ಎದಕ್ ಸುಳ್ಳು ಹೇಳಾಕತ್ತಿ? ಯವ್ವ ನಾ ಕೋಳಿ ಕದ್ದಿಲ್ಲವ. ನಾನು ಇನ್ನೊಬ್ರ ಮನೆ ಸಾಮಾನ ಮುಟ್ಟದಂದ್ರೆ ನನಗೆ ಆಗಿ ಬರೋದಿಲ್ಲ. ಏನು ಹಾಲು ಕುಡಿದ್ ಮಕ್ಳ ಬದುಕಲ್ಲ, ಇಸ ಕುಡಿದ್ ಮಕ್ಳು ಬದುಕ್ತಾವನ? ಯವ್ವ ಅತ್ತೇವ್ರಿ, ನಾನು ಕಳುತನ ಅವ್ವ. ಪಂಕಜಕ್ಕ ನಮ್ದು ಬಿಲ್ಲಿದು ಕದ್ಬಿಟ್ಟು ಏನು ಮಾಡಿದ್ರಿ? ಅರೆ ಕೋಳಿದು ಕದ್ರೆ ಒಂದು ಮಾತಿಗೆ ಇದೆ, ಅರೆ ಬಿಲ್ಲಿದು ಕ್ಯಾಗಿ ಮಾಡಿದ್ರಿ? ಆಗ ಬೇಬರ್ಸಿಕೆ ನಾ ಕದ್ದಿಲ್ಲ. ಸುಳ್ಳು ಹಾಕಿ ಮಾತು ಕೇಳ್ಕೊಂಡು ನೀನು ನನಗೆ ಇದು ಮಾಡಕೋಬೇಡ. ನಾ ಕದ್ದಿಲ್ಲವ. ಇಲ್ಲ ನೋಡ್ರಿ, ಎಲ್ಲಾರು ನೋಡ್ರಿ ಒಂದ್ಸಲ. ನೋಡಿದ್ರೇನೆ ಎಲ್ಲಾರು? ಗೊತ್ತಾತ ಈಕಿ ಡೊಕರ್ ಗತ್ತ ನೋಡಿದ್ರನ? ಈಕರ ಅದಾಳಿಕಿ ಹಿಂಗ ಮಾಡಿ ನನಗೆ ಅನ್ಯಾಯ ಮಾಡಿದ್ ನೋಡಿಕಿ. ನಾನು ಬೇಕಂತೇಳಿ ಅಡ್ಕೊಂಡು ಕುಂತು ಎಲ್ಲ ವಿಡಿಯೋ ಮಾಡಿದೆ. ಅಯ್ಯೋ ದೇವ್ರಿ, ಶಾಂತಕ್ಕ ಕಾಪಾಡ, ಶಾಂತಕ್ಕ ಕಾಪಾಡ. ಇದೆಯೇ ಶಾಂತಕ್ಕ ನೀ ನನ್ನ ತಡಿಬೇಡ. ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳಾನಾರ? ಎಷ್ಟು ಹೊಟ್ಟೆ ಸಂಕಟ ಅದ್ ಗೊತ್ತನ್ ಶಾಂತಕ್ಕ? ಈಕೆದಾಳಲಿಕ್ಕಿ ಈಕಿ ಮಾಡೋ ಕೆಲಸದಿಂದ 1-2 ಅನ್ಭವಿಸಿರೋದು. ಶಾಂತಕ್ಕ ಎಷ್ಟು ಜನ ಬಂದು ನನ್ನ ಕಳ್ಳಿ 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 ಅನ್ನೋ ಅವಮಾನ ಮಾಡಿದ್ರು ನನಗೆ. ಈ ಬೆಂಗ್ಳಿ ನನಗೂ ಉಳ್ಳಾಳು ಬೇಜಾರು ಮಾಡ್ಕೊಬೇಡ ಅಂತ ಈಗ ಗೊತ್ತಾತ ಶಾಂತಕ್ಕ. ನಾ ಊರ್ ಬಿಟ್ಟು ಹೋದ್ರೆ ಈಕಿಗೆ ಮತ್ತೆ ಯಾರ ಮೇಲೆ ಹಾಕ್ಬೇಕನ್ನಂಗತ್ತಲ್ಲ, ಅದಕ್ಕೆ ನಾನು ಇಲ್ಲಿ ಇಟ್ಕೊಂಡಾಳಿಕಿ. ಹೇಳೇ ಬೆಂಗ್ಳಿ, ಯಾ ಸಿಟ್ಟಿತ್ ನನ್ನ ಮೇಲೆ? ಅದಕ್ಕೆ ನನ್ನ ಮೇಲೆ ಯಾಕೆ ನೀ ಕಳ್ತನ ಆಪದ್ನೆ ಹಾಕಿದಿ ಎಲ್ಲ ಬಿಟ್ಟು? ಹೇಳು, ಯಾ ಸಿಟ್ಟಿತ್ ನನ್ನ ಮೇಲೆ? ಪಂಕಜವ್ವ ಅಲ್ಲ ಸುಳ್ಳಲ್ಲ, ನೀ ಹೇಳ್ದಂಗ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಈ ನಿಸಾ ಕುಡ್ದ ಮಕ್ಕಳು ಬದುಕ್ತಾವನ? ನೀ ಮಾಡಿದ್ ಸರಿ ಐತಿ. ಯಾಕೆ ಇಂಥದ್ದು ಯಾಕೆ ಮಾಡಕ್ ಹೋದಿವ ನೀನು? ಪುಣ್ಯಾತಿಗಿತ್ತಿ. ಭಾಳ ಬೇಜಾರಾತ್ ಬಿಡ ನೀ ನಡ್ಕೊಂಡಿದ್ದೆ. ಅಯ್ಯೋ ಎಲ್ಲ ನನ್ನ ಕರ್ಮ. ನಾ ಏನೋ ಮಾಡಕ್ ಹೋದೆ, ಏನೋ ಆತು. ಏನ್ ಮಾಡಕ್ ಹೋಗಿದ್ದೇವ ಪುಣ್ಯಾತಿಗಿತ್ತಿ ನೀನು? ಅಲ್ಲ ಗಿರ್ಜಿ ಮೇಲೆ ಯಾಕೆ ಹಾಕಿದಿ? ಅಲ್ಲ ಇಷ್ಟು ಕೋಳಿ ಕದ್ದಿಯಲ್ಲ ನೀನು? ಅಲ್ಲ ನನ್ನ ಕೋಳಿ ಬಂಗಾರದ ಕೋಳಿ ದಿನ ಒಂದೊಂದು ತತ್ತಿ ಇಡ್ತಿತ್ತಲ್ಲ ಯವ್ವ. ಹೊಸು ಬಡದ್ ಬಾಯಿಗೆ ಹಾಕೊಂಡಲ್ಲ. ರೊಕ್ಕ ಕೊಡು ನನ್ನ ಕೋಳಿದ ರೊಕ್ಕ. ಏನ ಮತ್ತು ನಾ ಮಾತ್ರ ಸುಮ್ಬಿಡಂಗಿಲ್ಲ ನಿನ್ನ. ಇಲ್ಲೋಡ, ನನಗದೆಲ್ಲ ಗೊತ್ತಿಲ್ಲ. ನಮ್ಮ ಕೋಳಿ ಎಲ್ಲೋಗ್ಯಾವು, ನಮಗದ್ರ ರೊಕ್ಕ ಬೇಕಷ್ಟೇ. ಅದು ಕೊಡ್ತೇನೆ ಬಿಡ್ರಿ ಯವ್ವ, ಕೊಡ್ತೇನೆ ಎಲ್ಲ ಹಾಕಿದ್ದು. ಅರೆ ಕೋಳಿದು ಏನೋ ಕದ್ಬಿಟ್ಟಿ ಮಾರಿದ್ರಿ? ಅರೆ ಬೆಕ್ಕೆ ಏನು ಮಾಡಿದ್ರಿ? ನನ್ನ ಹಣೆ ಬರ ಏನು ಕೇಳ್ತಿರ್ ಬಿಡ್ರಿ ಯವ್ವ ಅತ್ತಾಗ. ಅದು ನಾನು ಕೋಳಿ ಮರಕ್ಕೆ ಹೋಗಿದ್ನಲ್ಲ ಕೋಳಿ ಪೇಟ್ಯಾಗ. ಅದು ಶನಿವಾರ ಕೋಳಿ ಪೇಟಿ ಪ್ರತಿ ಸಲನು. ಅದು ಅಲ್ಲೊಬ್ಬಕಿ ಇದ್ಲು, ಆಕಿ ಬೇಕಾಗಿತ್ತವ. ನಮ್ಮ ಮನ್ಯಾಗ ಕಂಡಾಬಿಟ್ಟು ಇಲ್ಲಿಗೆವು, ನಮಗೆ ಎಲ್ಲಿ ಬೆಕ್ಕಿನ ಮರಿನ ಸಿಗೋಲ್ತು, ನಿಂಗೆ ಎಲ್ಲರೂ ಗೊತ್ತಿದ್ರು ಹೇಳು ಅಂತ ಅಂದ್ಲು. ಅಯ್ಯೋ ಅದಕ್ಕೇನಂತ ತಡಿ, ನಿಮ್ಮ ಮನ್ಯಾಗ ಮುಕ್ಕಳರಿ ಬೆಕ್ಕಿನ ಮರಿ ನೋಡಿದ್ನಲ್ಲ, ತೊಗೊಂಡೋಗಿ ಕೊಟ್ಟೆ. ಪಾಪ 200 ರೂಪಾಯಿ ಕೊಟ್ಲು. ಅದಕ್ಕೂ ಗೊತ್ತನ, ನಂದಲ್ಲ ನಮ್ಮ ಅಪ್ಪಂದಲ್ಲ, ಬಂದಟ್ಟು ಬರವಲ್ತಕ್ಕ ಅಂತೇಳಿ ನಾನು ತಗೊಂಡೆ. ಪತಿ ಹೋಗ್ಲಿ ಬಿಡ್ಲೆ, ಬೆಕ್ಕಲ್ಲ ಏನು ಮಾಡ್ತಿ, ತಗೊಂಡು ಅಷ್ಟ ಹಾಕೊಂಡೆ. ಅರೆ ಮೇರೆ ಬಿಲ್ಲಿ ಮೇರೆ ಬಿಲ್ಲಿ ಎಷ್ಟು ಚಂದಾಗಿ ನೋಡ್ಕೊಂಡಿದ್ದೆ ನಮ್ದುಗೆ. ಅರೆ ಅವ್ರದ್ದು ಅಮ್ಮಿಜಾನ್ಗೆ ಎಷ್ಟು ಹತ್ ಬಿಟ್ರು ಗೊತ್ತು? ಅರೆ ಅವರು ಅಮ್ಮಿಜಾನ್ ತುಂಬಾ ಬೇಜಾರಿಗೆ ಮಾಡ್ಕೊಂಡ್ಬಿಟ್ರು. ನಿಮ್ದು ಇದಾರೆ ಅಲ್ಲ, ನೀವು ಮಾಡೋದು ಸರಿಗೆ ಇಲ್ಲ. ನಮ್ದು ಬೆಕ್ಕಿದ್ದು 200ಗೆ ಅಲ್ಲ 500ಗೆ ಕೊಡ್ಬೇಕು ನೀವು.
500? ಹೋಗಯ್ಯವ 200? ಅದು ನಮ್ದಿಗೆ ಗೊತ್ತಿಲ್ಲ. ನಮ್ಗದೆಲ್ಲ ಗೊತ್ತಿಲ್ಲವ. ನೀ ಯಾರ್ದು ಏನು ಕೊಡ್ತಿ ಏನು ಬಿಡ್ತಿ ನಾ ಕೇಳಕ್ಕೆ ಹೋಗೋದಿಲ್ಲ. ಏನು ನನಗೆ ಮಾತ್ರ ರೊಕ್ಕ ಬೇಕು ಅಷ್ಟೇ. ಇಲ್ಲೋಡ ಬೆಂಡ್ಲಿ, ನನಗೆ ಬರ್ತಾ ಇರೋ ಸಿಟ್ಟಿಗೆ ನಿನ್ನೇನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಮರ್ಯಾದಿಂದ ಇವರೆಲ್ಲರೂ ರೊಕ್ಕ ಕೊಡ. ಎಲ್ಲರಿಗೆ ಅರ್ಥ ಆತನವ ಏನ ನಾನು ಎಲ್ಲೂ ಕದ್ದಿಲ್ಲ ಅಂತೇಳಿ. ಆಮೇಲೆ ಇನ್ನೊಂದು ವಿಚಾರ ನನಗೆ ಗೊತ್ತಾಗಬೇಕಾಗಿರೋದು, ಯಾಕೆ ನೀ ಎಲ್ಲ ಅದು ನನ್ನ ಮೇಲೆ ಹಾಕ್ತಿದ್ದಿ ಅದು ಹೇಳ ಬೆಂಡ್ಲಿ. ಮೊದಲು ಯಾಕೆಲ್ಲ ನನ್ನ ಮೇಲೆ ಹಾಕ್ತಿದ್ದಿ? ಹೋಗಯ್ಯವ್ವ, ನಿನ್ನ ಮೇಲೆ ಹಾಕ್ಬೇಕಂತ ಏನಿದ್ದಿದ್ದಿಲ್ಲ. ಅಂತಕ್ಕ ರತ್ತಿ ಅವತ್ತು ನಿನ್ನ ಮ್ಯಾಗ ಕಳ್ತನ ಹಾಕಿದ್ಲಲ್ಲ, ಬಿಡು ಮತ್ತೆ ಆಕೆ ಹಾಕಿದ್ರು ಹಾಕ್ಯಾಳ. ನಾನು ಒಬ್ಬ ಕಿಕ್ಕಿ ಮೇಲೆ ಹಾಕ್ಬಿಡೋಣ ಅಂತ ಹಾಕಿದ್ದೆ ಅಷ್ಟೇ. ಎಲ್ಲದಕ್ಕೂ ಕಿವುಡ್ ಮಲಜ್ಜಿನೇ ಕಾರಣ.